ಕಮಲ್ ಹಾಸನ್ ಒಬ್ಬ ಅದ್ಭುತವಾದಂಥ ನಟ, ಎರಡು ಮಾತಿಲ್ಲ. ಆದರೆ ತಲೆಹರಟೆ ಏನು ಅಂದರೆ ಯಾವ ವಿಚಾರದಲ್ಲೂ ಕೂಡ ಸಕ್ಸಸ್ ಆಗಿರುವಂಥದ್ದಿಲ್ಲ. ಸಿನಿಮಾ ಬಿಟ್ಟು ರಾಜಕೀಯ ಮಾಡಿ ರಾಜಕೀಯ ಪಕ್ಷ ಎಷ್ಟರ ಮಟ್ಟಿಗೆ ಮಣ್ಣು ತಿಂತು ಗೊತ್ತಿರುವಂಥ ಸಂಗತಿ, ಜನಪ್ರಿಯತೆ ಎಷ್ಟರ ಮಟ್ಟಿಗೆ ಪಾತಾಳಕ್ಕೆ ಕೂಸಿದೆ ಗೊತ್ತಿರುವಂಥ ಸಂಗತಿ. ಈ ಮನುಷ್ಯ ಮಾತಾಡ್ತಾ ಹಾದಿ ತಪ್ಪೋದು. ಈಗ ನೋಡಿ, ತಮಿಳು ತುಂಬ ಹಳೆಯ ಲ್ಯಾಂಗ್ವೇಜ್, ಅದನ್ನ ಒಪ್ಕೊಳ್ಳೋಣ, ಅದ್ರ ಯಾರು ತಕರಾರಿಲ್ಲ ಅದರಲ್ಲಿ. ಆದರೆ ಈ ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಅಂದರೆ ಕನ್ನಡಿಗರು ಸುಮ್ಮನೆ ಸಾಧ್ಯನಾ? ಇಷ್ಟೆಲ್ಲ ಆದಮೇಲೂ ಕೂಡ ತಲೆಹರಟೆ ಎಷ್ಟರ ಮಟ್ಟಿಗೆ ಅಂದರೆ ನಾನು ಕ್ಷಮೆ ಕೇಳಲ್ಲ. ಬಿಡ್ತಾರ ಯಾವ ಸಿನಿಮಾನೂ ಕೂಡ ಬಿಡುಗಡೆ ಆಗಿ ಬಿಡಲ್ಲ ಕರ್ನಾಟಕದಲ್ಲಿ, ಗೊತ್ತಿರಲಿ. ಆಮೇಲೆ ನೀವು ಮಂಡಿ ಊರಲೇಬೇಕು. ಇಂಥವ್ರು ಬಹಳ ಜನ ನೋಡ್ಬಿಟ್ಟಿದ್ದೀವಿ ನಾವು. ನೀವು ಕನ್ನಡ ಭಾಷೆ ಮಾತಾಡ್ತೀರಿ, ನೀವು ಕನ್ನಡ ಭಾಷೆಯಲ್ಲಿ ಡಬ್ ಮಾಡಿದ್ದೀರಿ. ನೀವು ಆ ರಾಮ ಭಾಮ ಶಾಮದಲ್ಲಿ ನೀವು ಡಬ್ ಮಾಡಿರೋದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಈ ಮುಂದೆ ಬನ್ನಿ ಎಲ್ಲ ಮುಂದೆ ಬನ್ನಿ ಅಂತ ಹೇಳ್ತಾ ನೀವು ಹಿಂದಿಂದ ಹೋಗ್ಬಿಟ್ರಿ. ಏನು ಕತೆ? ಈಗ ಶಿವಣ್ಣವ್ರದ್ದು ನೋಡಿ ಎಂಥ ಸ್ಥಿತಿ ಅಂತಂದರೆ ಸಮರ್ಥನೆ ಮಾಡ್ಕೊಂಡು ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಬಿಡಂಗಿಲ್ಲ, ಅನ್ನಂಗಿಲ್ಲ, ಆಡಂಗಿಲ್ಲ ಅಂಥ ಸ್ಥಿತಿ. ಶಿವಣ್ಣ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಕಮಲ್ ಹಾಸನ್ ಅವ್ರಿಗೇ ಬಿಟ್ಟುಬಿಟ್ಟಿದ್ದೀನಿ, ಅವರೇ ಯೋಚನೆ ಮಾಡಲಿ, ಹೇಳಿ ಸರಿನೋ ತಪ್ಪೋ ಅಂತ ಅಂದಿದ್ದಾರೆ ಶಿವಣ್ಣ. ನೋಡಿ ಶಿವಣ್ಣ ಏನು ಹೇಳಿದ್ರು, ನೋಡ ಬನ್ನಿ. ಸಮಾರಂಭಕ್ಕೆ ಹೋಗಿದ್ದು, ನಮ್ಮನ್ನ ಗೌರವದಿಂದ ಕರೆದಾಗ ಗೌರವದಿಂದ ಹೋಗಿದ್ದೀವಿ. ಅದೇನಾಗಿ ಏನಂತ ನಮಗೂ ಗೊತ್ತಿಲ್ಲ. ಇವತ್ತು ಬಂದು ನೋಡಿದಾಗ, ನೆನ್ನೆ ಬಂದಾಗ ಇಲ್ಲೇ ಇದ್ರು, ಎಲ್ಲ ಮಾತಾಡ್ತಾ ಇದ್ರು. ಇಲ್ಲೇ ಕೇಳ್ಬೋದಾಗಿತ್ತು ಎಲ್ರೂ, ಬಟ್ ಯಾಕೆ ಕೇಳಿಲ್ಲ ಅಂತ ನಮಗೂ ಗೊತ್ತಿಲ್ಲ. ತಂದೆಯವ್ರ ಬಗ್ಗೆ ಅಷ್ಟೇ ಗೌರವ ಕೊಡ್ತಾರೆ. ನೆನ್ನೆ ಬಂದಾಗ ಅವ್ರು ಕನ್ನಡದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಬ್ಯಾಂಗ್ಳೂರ್ ಬಗ್ಗೆ ಅಷ್ಟೇ ಗೌರವ ಕೊಟ್ಟು ಮಾತಾಡಿದ್ದಾರೆ. ನಾವು ಅವ್ರನ್ನ ನೋಡಿ ಬೆಳೆದವರು. ನಾನು ಅವ್ರ ಅಭಿಮಾನಿ, ತುಂಬಾ ದೊಡ್ಡ ಅಭಿಮಾನಿ ಅಂದ್ರೆ ಹೇಳ್ಬೋದು. ತಂದೆಯವ್ರು ಇಟ್ಕೊಂಡು ಏನ್ ಸರ್ ಅವ್ರ ಅಭಿಮಾನಿ ಅಂತ ಹೇಳ್ಬೋದು. ಈ ಮಾತಿಗೆ ಏನು ಹೇಳ್ತಾರಲ್ಲ, ತಂದೆಯವರು ಫ್ಯಾಮಿಲಿ ಆಗ್ತಾರೆ, ತಂದೆಯವ್ರ ಸ್ಥಾನ ಬೇರೆ. ಆದ್ರೆ ಕಮಲ್ ಹಾಸನ್ ನಾನು ಕೂಡ ಸ್ಥಾನ ಬೇರೆ. ಯಾಕಂದ್ರೆ ನಾನು ಇನ್ಸ್ಪೈರ್ ಆಗಿದ್ದು ಅವರಿಂದ. ನನ್ನ ಒಂದು ಫೇವ್ರೆಟ್ ಆಕ್ಟರ್, ನಿಮ್ಗೆ ಹೆಂಗೆ ಫೇವ್ರೆಟ್ ಆಕ್ಟರ್ ಇತ್ತು, ನನ್ನ ಒಂದು ಫೇವ್ರೆಟ್ ಆಕ್ಟರ್. ಖಂಡಿತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಖಂಡಿತ ಅದಕ್ಕೆ ಏನ್ ಕೊಡ್ಬೇಕು 100% ಇದನ್ನ ಕೊಡ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ.